ನನಗೆ ಆಶ್ಚರ್ಯ ಆಗುವಂಥದ್ದು, ಈ ಕಾಂಗ್ರೆಸ್ ಪಾರ್ಟಿಗೆ INDA ಏನು ಕೂಟ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಅವ್ರಿಗೂ, ಇವರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂದರೆ ನಾನು ಈ ಜನನಿ ಈ ಭೂಮಿಗೆ ನಮಸ್ಕಾರ ಆಗ್ತೀನಿ ಅಂತ ಅಷ್ಟೇ. ಅದರಲ್ಲಿ ಬಿಟ್ಟು ಬೇರೆ ಏನಿದೆ? ಅದರಲ್ಲಿ ಕಾಂಗ್ರೆಸ್ಸು ಇಲ್ಲ, BJPನೂ ಇಲ್ಲ, ಕಮ್ಯುನಿಸ್ಟು ಇಲ್ಲ, ಯಾವ ಪಾರ್ಟಿನೂ ಇಲ್ಲ. ಈ ಜನ್ಮ ಕೊಟ್ಟಂತ ತಾಯಿಗೆ ನಮಸ್ಕಾರ ಆಗ್ತೀನಿ ಅಂತ ಹೇಳಿದ್ರೆ ಅದು ತಪ್ಪು ಅಂತ ಕ್ಷಮಾಪಣೆ ಕೇಳಬೇಕು ಅಂತ ಕಾಂಗ್ರೆಸ್ ಪಾರ್ಟಿ ಹೇಳ್ತೆ ಅಂತಂದ್ರೆ ಏನು ಇಟಲಿಗ ನಾವು ನಮಸ್ತೆ ಸದಾವತ್ಸಲೆ ಇಟಲಿ ಅಂತ ಹೇಳ್ಬೇಕಾ ನಾವು? ನಮಸ್ತೆ ಇಟಲಿ ಸೋನಿಯಾ ಗಾಂಧಿ ಅವರು ಅಂತ ಹೇಳ್ಬೇಕಾ ನಾವು? ಯಾರಿಗೆ ಹೇಳ್ಬೇಕು ನಾವು? ಈ ಅನ್ನ ಕೊಟ್ಟಂತ ತಾಯಿಗೆ ನಮಸ್ತೆ ಅಂತ ಹೇಳೋದ್ರಲ್ಲಿ ತಪ್ಪೇನೈತೆ? ನನಗನ್ಸ್ತತೆ DK ಶಿವಕುಮಾರ್ ಅವರು ಎದೆಗಾರಿಕೆಯನ್ನ ತೋರಿಸಿ ಅವರು ಹೇಳಬೇಕಾಯ್ತು, ನಾನು ನಮ್ಮ ಭಾರತ ಮಾತೆಗೆ ನಾನು ನಮಸ್ತೆ ಅಂತ ಹೇಳಿದ್ದೀನಿ, ಇದರಲ್ಲಿ ತಪ್ಪೇನು ಅಂತ ಕೇಳಬೇಕಾಯ್ತು. ಇಲ್ಲಾಂದ್ರೆ ಬಿಸಾಕಿ ರಾಜೀನಾಮೆ ಬಿಸಾಕಿ ದೇಶಕ್ಕೋಸ್ಕರ ನಾನು ದೇಶದ ಗೌರವ ಉಳಿಸಿದ್ದೀನಿ ಅಂತ ಆಚೆ ಬರಬೇಕಾಯ್ತು. ಅದು ಬಿಟ್ಟು ಕ್ಷಮಾಪಣೆ ಕೇಳಿರುವಂಥದ್ದು ನಿಜಕ್ಕೂ DK ಶಿವಕುಮಾರ್ ಅವ್ರಿಗೂ ಅವಮಾನ ಅಂತ ನನಗನ್ಸ್ತೈತೆ. ಇಂಥ ಕಾಂಗ್ರೆಸ್ ಪಾರ್ಟಿ ಇದು ಯಾವ ದೇಶಕ್ಕೆ ಬೆಂಬಲ ಕೊಡ್ತಾ ಇದೆಯೋ ಗೊತ್ತಿಲ್ಲ, ಯಾವ ದೇಶಕ್ಕೆ ಸಪೋರ್ಟ್ ಮಾಡ್ತಾರೆ ಗೊತ್ತಿಲ್ಲ. ಇದೊಂದು ದೇಶಭಕ್ತಿಯ ಹಾಡಷ್ಟೇ. ಇದು ಯಾರು ಬೇಕಾದರೂ ಆಡ್ಬೋದು. ಇದನ್ನ BJP ಆಡಬೇಕು, ಕಾಂಗ್ರೆಸ್ ಅಂತ ಇಲ್ಲ. ಇದರಲ್ಲಿ ಸ್ಪಷ್ಟವಾಗಿ ಅವ್ರಿಗೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂದರೆ ಅವ್ರಿಗೆ ಅರ್ಥ ಗೊತ್ತಾಗಿಲ್ಲ ಅಂದರೆ ಟ್ರಾನ್ಸ್ಲೇಟೆಡ್ ಮಾಡ್ಕೊಂಡು ನೋಡ್ಲಿ ಬೇಕಾದ್ರೆ. ನಿಜಕ್ಕೂ ನನಗೆ ದೇಶದ ಇತಿಹಾಸದಲ್ಲೇ, ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಯಾರಾದರೂ ತಾಯಿ ನಿನಗೆ ನಮಸ್ಕಾರ ಆಗ್ತೀನಿ ಅಂತ ಹೇಳಿದ್ರೆ, ಈ ಭೂಮಿಗೆ ಭಾರತ ಮಾತೆಗೆ ನಮಸ್ಕಾರ ಆಗ್ತೀನಿ ಅಂದರೆ ಕ್ಷಮಾಪಣೆ ತಗೊಂಡಿದ್ದಾರೆ ಅಂದರೆ ನಿಜಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಅವಮಾನ, ಕಾಂಗ್ರೆಸ್ ಪಾರ್ಟಿಯ ದೇಶಭಕ್ತಿಗೆ ಅವಮಾನ. ಅವ್ರು ಹೇಳ್ತಾರಲ್ಲ ನಾವು ಸ್ವಾತಂತ್ರ್ಯ ತಂದು ಕೊಟ್ರಿ ಅಂತ. ಯಾರು ಕೊಟ್ರಿ ನೀವು? ದೇಶನ ಇಬ್ಬಾಗ ಮಾಡಿದವ್ರು ನೀವು. ಇವತ್ತು ದೇಶಕ್ಕೆ ನಮಸ್ಕಾರ ಆಗ್ತೀನಿ, ಭಾರತ ಮಾತೆಗೆ ನೀನು ನಮಸ್ಕಾರ ಅಂತ ಹೇಳಿದ್ರೆ ನೀವು ತಗೊಂತೀರಾ ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಇದರಿಂದ ಶೇಮ್ 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 ಶೇಮ್. ಕಾಂಗ್ರೆಸ್ ಪಾರ್ಟಿಗೆ ಶೇಮ್. ನಾನೇನಾದ್ರೂ RSS ಅನ್ನ ಹೊಗಳಿದ್ದೇನೆ, ನಾನೊಬ್ಬ ಸೆಕ್ಯುಲರ್ ಮ್ಯಾನ್ ಅನ್ನುವಂತ ಮಾತಾಡಿದ್ದಾರೆ. ಇದರಲ್ಲಿ ಹೊಗಳದೇನ್ರಿ ಬರ್ತತೆ? ಈ ಹಾಡಲ್ಲಿ ಈಗ ಬೇಕಾದಷ್ಟು ಹಾಡುಗಳು ಸಿನಿಮಾದಲ್ಲಿ ಬಂದಿದೆಯಪ್ಪ. ಮೊಹಮ್ಮದ್ ರಫಿ ಆಡಿದ್ದಾನೆ, ಕಿಶೋರ್ ಕುಮಾರ್ ಆಡಿದ್ದಾರೆ, PB ಶ್ರೀನಿವಾಸ್ ಆಡಿದ್ದಾರೆ, ನಾವು ಆಡ್ತೀರಿ. ಅದರಲ್ಲಿ ಏನ್ ಬರುತ್ತೆ? ಅದರಲ್ಲಿ ಮೊಹಮ್ಮದ್ ರಫಿ ಆಡಿದ್ದಾರೆ, ಅವ್ರ ಸಾಬರು ನಾವು ಕೇಳಲ್ಲ ಅಂತ ಇದೆ. ಶಿಶುನಾಳ ಶರೀಫರು ಹೈಯೆಸ್ಟ್ ಕೇಳಿರೋ ಗೀತೆ, ನಾನು ಹೈಯೆಸ್ಟ್ ನನ್ನ ಜೀವನದಲ್ಲಿ ಹೈಯೆಸ್ಟ್ ಕೇಳಿರೋಂಥ ಗೀತೆ ಶಿಶುನಾಳ ಶರೀಫರು. ಸೋರುತಿ ಅದು ಮನೆಯ ಮಾಳಿಗೆ ಅಜ್ಞಾನಿಗಳೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನು ಹೈಯೆಸ್ಟ್ ಕೇಳಿದ್ದೀನಿ ನಾನು. ಇದುವರೆಗೂ ಒಂದ್ಸರಿ 100ಕ್ಕಿಂತ ಮೇಲೆ ಸರಿ ಕೇಳಿದ್ದೀನಿ. ಹಂಗಾರೆ ನಾನು ಮುಸ್ಲಿಂ ಆಗೋತೀನ? ನಾನು ಸಾಧ್ಯನಾ ಮುಸ್ಲಿಮು? ಶಿಶುನಾಳ ಶರೀಫರು ಅವರು ಜನ ಹೇಗೆ ಇರಬೇಕು, ಜನರ ಭಾವನೆ ಹೇಗಿರಬೇಕು ಅಂತ ಹೇಳಿದ್ದಾರೆ. ಆ ಹಾಡನ್ನ ನಾನು ಆಡಿದ್ರೆ ತಪ್ಪು ಅಂತ ಆದ್ರೆ, ನೀವು ಈ ದೇಶಕ್ಕೆ ನಮಸ್ಕಾರ ಹೇಳ್ತೀನಿ ಅಂತ ಹೇಳಿ ತಪ್ಪು ಅಂತ ಆದ್ರೆ, ಈ ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿಗೆ ನಿಜಕ್ಕೂ ನಾಚಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಅನ್ಸುತ್ತೆ.